ಈಗ ಪಿತ್ತಶಾಮಕವು ಹಾಗೂ ಒಳ್ಳೆ ಪೋಷಕಾಂಶ ಇರುವಂತಹ ನಮ್ಮ ದೇಸಿ ಹಸುವಿನ ಹಾಲನ್ನೇನಿದೆ ಇದನ್ನು ಹಾಕುವಂಥದ್ದು. ಥರ ಈಗ ಹಾಕಿದಂತಹ ನೀರು ಏನಿದೆ ಆ ನೀರು ಆರಿ ಹೋಗುವ ತನಕ ಮಂದಾಗ್ನಿಯಲ್ಲಿ, ಇಲ್ಲಿ ನೋಡಿ ನೀವು ನೋಡ್ಬೋದು ಹದವಾಗಿ ಇದೆ, ಈ ಒಂದು ಹದವಾದ ಅಗ್ನಿಯಲ್ಲಿ ಇದನ್ನು ಕುದಿಸಬೇಕು. ಇದು ಇನ್ನೊಂದು ಕನಿಷ್ಠ 5 ರಿಂದ 6 ಗಂಟೆನ ತೆಗೆದುಕೊಳ್ಳುತ್ತೆ. ನಿಧಾನಕ್ಕೆ ಮಂದವಾದ ಅಗ್ನಿಯಲ್ಲಿ ಇದು ಕುದ್ದು, ಈಗೇನು ನೀರನ್ನು ಹಾಕಿದ್ದೀವಿ ಅಲ್ವಾ, ಆ ನೀರು ಆವಿಯಾಗಬೇಕು. ನೀರು ಆವಿಯಾಗಿ ಕೇವಲ ತೈಲದ ಭಾಗ ಏನಿದೆ ಅದಷ್ಟೇ ಉಳಿದುಕೊಂಡಾಗ ಆಗ ತೈಲ ಸಿದ್ಧಿ ಲಕ್ಷಣ ಅಂತ ಬರುತ್ತೆ. ಯಥಾ ಫೇನೋದ್ಗಮಸ್ತೈಲೆ ಫೇನ ಶಾಂತಿಶ್ಚ ಸರ್ಪಿಷು ಅಂತ ಈ ಒಂದು ತೈಲ ಪಾಕ ಲಕ್ಷಣವನ್ನು ಹೇಳುವಾಗ, ಅಂದರೆ ಪ್ರತಿಯೊಂದು ಔಷಧಿಗೂ ಕೂಡ ಆ ಔಷಧಿ ತಯಾರಿಕೆಗೆ ಅದರದ್ದೇ ಆದ ವಿಧಾನವನ್ನು ಆಯುರ್ವೇದದಲ್ಲಿ ಹೇಳಿದ್ದಾರೆ. ನಿಮಗೆ ಗೊತ್ತಾ, ಭೈಷಜ್ಯ ಕಲ್ಪನಾ ಅನ್ನುವಂಥ ಒಂದು ವಿಭಾಗದಲ್ಲಿ ಸಂಪೂರ್ಣವಾಗಿ ಔಷಧೀಯ ತಯಾರಿಕೆಯ ಬಗ್ಗೆ ಹೇಳಿರುವಂಥದ್ದು. ಹಾಗೆ ಅದರಲ್ಲಿ ಸರ್ಪಿ ಅಂದರೆ ಔಷಧೀಯ ತುಪ್ಪವನ್ನು ತಯಾರಿಸೋದು ಹೇಗೆ, ಹಾಗೆ ತೈಲ ಪಾಕ ಅಂದರೆ ಔಷಧೀಯ ತೈಲಗಳನ್ನು ತಯಾರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಉಲ್ಲೇಖ ಇದೆ. ಅಲ್ಲಿ ತೈಲ ಯಾವಾಗ ಸಿದ್ಧ ಆಯಿತು ಅಂತಂದರೆ ಹೇಳ್ತಾರೆ, ಯಥಾ ಫೇನೋದ್ಗಮ ತೈಲೆ ಅಂದರೆ ಫೇನೋದ್ಗಮ. ಈಗ ನೀವು ಇಲ್ಲಿ ಎಣ್ಣೆ ನೋಡ್ತಾ ಇದ್ದೀರಾ, ಈ ಎಣ್ಣೆಯಲ್ಲಿ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೊರೆ ಬಂದು 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 ಅದು ಉಕ್ಕಲಿಕ್ಕೆ ಶುರುವಾದಾಗ ಅದರ ಅರ್ಥ ಅಲ್ಲಿ ತೈಲ ಸಿದ್ಧ ಆಗಿದೆ ಅಂತ. ಫೇನ ಶಾಂತಿಶ್ಚ ಸರ್ಪಿಷು, ತುಪ್ಪದ ಪ್ರಿಪ್ರೇಷನ್ಸಲ್ಲಿ ಹೇಗೆ ಗೊತ್ತಾಗುತ್ತೆ, ಗುಳ್ಳೆ ಬರುವಂಥದ್ದು ನಿಲ್ಲತ್ತೆ. ಫೇನ ಶಾಂತಿ, ಆ ನೊರೆ 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 ನೊರೆಯಾಗಿ ಗುಳ್ಳೆ ಬರೋದು ಸ್ಟಾಪ್ ಆದಾಗ ಅಲ್ಲಿ ಔಷಧಿಯ ಒಂದು ತುಪ್ಪ ಸಿದ್ಧ ಆಯಿತು ಅಂತ ಗೊತ್ತಾಗುತ್ತೆ. ಇಲ್ಲಿ ನೊರೆ ಬರಲಿಕ್ಕೆ ಶುರುವಾದಾಗ ಅದು ತೈಲ ಸಿದ್ಧ ಆಗಿದೆ ಅಂತ ಹೇಳ್ತಾರೆ. ಹೀಗೆ ಆಯುರ್ವೇದ ನಮ್ಮ ಗ್ರಂಥಗಳಲ್ಲಿ ಹೇಳಿರುವಂತಹ ನಿಯಮಗಳಿಗನುಸಾರವಾಗಿ, ಹಾಗೆಯೇ ನಮ್ಮ ಮಾವನವರೇನು ಕಳೆದ 40 ವರ್ಷಗಳಿಂದ ಇಲ್ಲಿ ಒಂದು ಟ್ರೆಡಿಷ್ನಲ್ ಸಿಸ್ಟಮಲ್ಲಿ ಕೆಲವೊಂದಿಷ್ಟು ಔಷಧಿಯ ಕಾಂಬಿನೇಷನನ್ನು ಏನು ಅವರು ಕಂಡಿಟ್ಕೊಂಡಿದ್ದಾರೆ, ಅವರ ಅನುಭೂತ ಯೋಗದಿಂದ ಅವೆಲ್ಲವುಗಳ ಮಾರ್ಗದರ್ಶನದೊಂದಿಗೆ ನಾವು ಸಸ್ಯ ಸಂಜೀವಿನಿಯಲ್ಲಿ ತಾಜಾ ಗಿಡಗಳನ್ನು ತಂದು ಔಷಧಿಯನ್ನು ತಯಾರಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ.